ಸಾರಿ ಆಗಿರ್ಬೋದು ಅಥವಾ ಗಾಗ್ರಾ ಚೋಲಿ ಆಗಿರ್ಬೋದು, ಲೆಹೆಂಗಾ ಆಗಿರ್ಬೋದು ಅಥವಾ ಗೌನ್ ಆಗಿರಬಹುದು, ಇಂಥ ಕಾಸ್ಟ್ಯೂಮ್ಸ್ಗೆ ಒಂದು ಸಖತ್ತಾಗಿರೋ ಹೇರ್ ಸ್ಟೈಲ್ ಬೇಕು ಅಂತ ನೀವೆಲ್ಲರೂ ಕೂಡ ಯೋಚನೆ ಮಾಡ್ತಾ ಇದ್ದೀರಲ್ವಾ? ಅಂಥದ್ದೇ ಒಂದು ನಿಮಗೆ ಸೂಟ್ ಆಗುವಂಥ ಹೇರ್ ಸ್ಟೈಲ್ ತೋರ್ಸೋಕ್ಕೆ ಇವತ್ತು ನಮ್ಮ ಜೊತೆ ಇರ್ತಾರೆ ಬ್ಯೂಟಿಷಿಯನ್ ಆಗಿರುವಂಥ ಸತ್ಯ ಕಿಶೋರ್. ಇವರನ್ನ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರೋಣ. ಸತ್ಯ ಕಿಶೋರ್ ಅವರೇ, ನಮ್ಮ ಸಿರಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ತೆ. ಇವತ್ತು ನಮ್ಮ ವೀಕ್ಷಕರಿಗೆ ನೀವು ತಿಳಿಸ್ಕೊಡ್ತಾ ಇದ್ದೀರಾ ಒಂದು ಸಖತ್ತಾಗಿರುವಂಥ ಹೇರ್ ಸ್ಟೈಲ್. ಸೊ ಈ ಹೇರ್ ಸ್ಟೈಲ್ ಮಾಡೋಕ್ಕೂ ಮೊದಲು ಯಾವೆಲ್ಲ ಥಿಂಗ್ಸ್ನ ಯೂಸ್ ಮಾಡ್ತಾ ಇದ್ದೀರಾ ಅಂತ? ಮೆಸಿ ಬನ್ ಹೇರ್ ಸ್ಟೈಲ್ ಮಾಡೋಕ್ಕೆ ಬೇಕಾಗಿರೋಂಥ ಮೆಟೀರಿಯಲ್ಸು: ಹೇರ್ ಬನ್, ಟೇಲ್ ಕೋಮ್, ಯು ಪಿನ್ಸ್, ಹೇರ್ ಪಿನ್ಸ್, ರಬ್ಬರ್ ಬ್ಯಾಂಡ್ಸ್, ಹೇರ್ ಸ್ಪ್ರೇ ಮತ್ತು ಹೇರ್ ಡೆಕೋರೇಟಿಂಗ್ ಪೀಸಸ್. ಫಸ್ಟ್ ಏನಂತಂದರೆ ಈ ಥರ ಸೈಡ್ ಪಾರ್ಟಿಷನ್ ಮಾಡ್ಕೋಬೇಕು. ಯಾವುದೇ ಹೇರ್ ಸ್ಟೈಲ್ ನಾವು ಮಾಡ್ತಾ ಇದ್ದೀವಿ ಅಂತಂದರೆ ಸೈಡ್ ಪಾರ್ಟಿಷನ್ ಮಾಡೋದ್ರಿಂದ ತುಂಬ ಲುಕ್ಕು ಮತ್ತು ಗೆಟಪ್ ಚೆನ್ನಾಗಿ ಬರುತ್ತೆ. ಸೊ ಈಗ ಇದನ್ನು ಯಾವಾಗಲೂ ಈ ಫ್ರಂಟ್ ಪಾರ್ಟ್ನ ಯಾವಾಗಲೂ ನಾವು ಸಪ್ರೇಟಾಗಿ ಇಟ್ಕೋಬೇಕು. ಯಾಕಂದರೆ ಡಿಪೆಂಡಿಂಗ್ ಆನ್ ಫೇಸ್ ಯಾವ ಥರ ನಾವು ಲೆಫ್ಟ್ ಬೇಕಾ ರೈಟಾ ಅಥವಾ ಸೆಂಟ್ರ್ ಚೇಂಜಸ್ ಮಾಡ್ಕೋಬೋದು. ಇನ್ನು ಸ್ವಲ್ಪ ಥರ ಸೈಡಲ್ಲಿ ಕೋಮ್ ಮಾಡ್ಕೊಳ್ಳಿ, ಈ ಥರ ಇಟ್ಕೊಂಡು. ಸೊ ಈ ಸೈಡಿಂದ ಇಲ್ಲೊಂದು ಪಾರ್ಟಿಷನ್ ತೊಗೊಳ್ಳಿ. ಇಲ್ಲೊಂದು ಪಾರ್ಟಿಷನ್ ತೊಗೊಂಡು ಇಲ್ಲಿ ಏನು ಬೇಕಾದರೂ ನೀವು ಸ್ಟೈಲ್ ಮಾಡ್ಬೋದು. ಇಲ್ಲಿ ಟ್ವಿಸ್ಟಿಂಗ್ ಮಾಡ್ಬೋದು ಅಥವಾ ಇಲ್ಲಿ ಫ್ರೆಂಚ್ ನಾಟ್ ಹಾಕೋಬೋದು. ಮತ್ತು ಇಲ್ಲಿ ಯಾವ ಥರ ಬೇಕಾದ್ರೂ ಅಂದರೆ ಡಿಪೆಂಡಿಂಗ್ ಆನ್ ಫೇಸ್ ಕೂಡ ಮಾಡ್ಕೋಬೋದು. ಸೊ ಈಗ ನಾನು ಇದನ್ನು ಸ್ವಲ್ಪ ಟ್ವಿಸ್ಟ್ ಮಾಡ್ತಾಯಿದ್ದೀನಿ. ಸೊ ಟ್ವಿಸ್ಟಿಂಗ್ ಅಂದರೆ 1 2 3 4 ಮಾಡಿದಾಗ ಸ್ವಲ್ಪ ಗೆಟಪ್ ಚೆನ್ನಾಗಿ ಬರುತ್ತೆ. ಸೊ ಲೇಯರ್ಸ್ ಥರ ಕಾಣಿಸುತ್ತೆ. ಲೇಯರ್ಸ್ ಥರನೂ ಕಾಣುತ್ತೆ. ಸೊ ಥರ ಎಲ್ಲ ಟ್ವಿಸ್ಟ್ ಮಾಡಿ ಇಟ್ಕೊಳ್ಳಿ. 4 ಟ್ವಿಸ್ಟ್ ಮಾಡ್ಕೊಳ್ತಿದ್ದೀರಲ್ಲ? 4 ಟ್ವಿಸ್ಟ್ ಮಾಡ್ಕೊಳ್ಬೇಕು. 4 ಅಥವಾ 5 ಎಷ್ಟು ಬೇಕಾದರೂ. ಸೊ ಈ ಥರ ಎಲ್ಲ ಟ್ವಿಸ್ಟ್ ಆದಮೇಲೆ ಸೊ ನಿಮ್ಗೆ ಇಲ್ಲೊಂದು ಲೇಯರ್ ಬರುತ್ತೆ. ಸೊ ಇದನ್ನೇನು ಮಾಡಿ ಆದಷ್ಟು ಈ ಹೇರ್ ಒಳಗಡೆಯಿಂದ ಪಿನ್ ಮಾಡೋಕ್ಕೆ ಟ್ರೈ ಮಾಡಿ. ಸೊ ಒಳಗಡೆ ಪಿನ್ ಮಾಡಿ ಮೇಲೆ ಮತ್ತೆ ಹೇರ್ಸ್ ಬಿಡೋದ್ರಿಂದ ಕಾಣಿಸೋದಿಲ್ಲ, ಒಂದು ನೀಟ್ ಫಿನಿಶಿಂಗ್ ಬರುತ್ತೆ. ಯಾವಾಗ ಈ ಥರ ಪಿನ್ಸ್ ಹಾಕಿದಾಗ ಒಂದು ಲಾಕ್ ಮಾಡ್ಕೋಬೇಕು. ಲಾಕ್ ಏನಂದರೆ ಇದು ಜಾರ್ತಾ ಇರುತ್ತಲ್ಲ, ಸೊ ಈ ಥರ ಆಪೋಸಿಟ್ ವೈಸ್ ಬಂದು ಲಾಕ್ ಮಾಡಿದಾಗ ಹೇರ್ ಸ್ಟೈಲ್ ಫಿಟ್ ಆಗಿ ಕೂರುತ್ತೆ. ಸೊ ನೋಡಿ, ಇವಾಗ ಇದನ್ನು ಕವರ್ ಮಾಡಿಬಿಟ್ಟಿದ್ದೀವಿ. ಸೊ ಇವಾಗ ಇದು ಫಿನಿಶಿಂಗ್ ನೀಟಾಗಿ ಬರುತ್ತೆ. ಸೊ ಇದಾಗಿದ ತಕ್ಷಣ ಸ್ವಲ್ಪ ಸ್ಪ್ರೇ ಮಾಡಿಬಿಡಿ. ಏನು ಉಪಯೋಗ ಆಗುತ್ತೆ ಸ್ಪ್ರೇ ಮಾಡಿದ್ರೆ? ಹೇರ್ಸ್ ಹಾಗೇ ನಿಂತಿರುತ್ತೆ. ಸೊ ಯಾವುದೇ ಥರ ನಿಮ್ಗೆ 10 ಅವರ್ಸ್ ಆಗ್ಬೋದು, 12 ಅವರ್ಸ್ ಆಗ್ಬೋದು, ಹೇರ್ಸ್ ಏನೂ ಹಾಳಾಗೋದಿಲ್ಲ. ಇವಾಗ ಲೆಫ್ಟ್ ಸೈಡ್ ಆಗಿದೆಯಲ್ಲ, ಸೊ ಈಗ ರೈಟ್ ಸೈಡಿಗೆ ನಿಮ್ಗೆ ಇನ್ನೂ ಸ್ವಲ್ಪ ಗ್ರ್ಯಾಂಡಾಗಿ ಬೇಕು ಹೇರ್ ಸ್ಟೈಲ್, ಹೆವಿ ಹೇರ್ ಸ್ಟೈಲ್ ಬೇಕಂತ ಹೇಳಿದಾಗ ಸೊ ಇಲ್ಲೂ ಸ್ವಲ್ಪ ನಾನೇನಾದರೂ ಸ್ವಲ್ಪ ಡಿಫ್ರೆಂಟಾಗಿ ಇಲ್ಲಿ ಮಾಡ್ತೀನಿ. ಸೊ ಇಲ್ಲೂ ಸ್ವಲ್ಪ ಟ್ವಿಸ್ಟಿಂಗೇ ಮಾಡೋಣ, ಅವಾಗ ಮ್ಯಾಚ್ ಆಗುತ್ತೆ ಹೇರ್ ಸ್ಟೈಲು. ಸೇಮ್ ಇಲ್ಲಿ ಮಾಡಿದ್ರಿ ಅಲ್ಲ ಹಾಗೆ. ಸೊ ಇವಾಗ ನೋಡಿ, ಇಲ್ಲೂ ಪಾರ್ಟಿಷನ್ ಮಾಡ್ಕೊಂಡಿದ್ದೀನಿ. ಸೊ ಪಾರ್ಟಿಷನ್ ಮಾಡಿಕೊಂಡು ಇಲ್ಲಿ ಟೈಟಾಗಿ ಟ್ವಿಸ್ಟಿಂಗ್ ಮಾಡಬೇಕು. ನೋಡಿ ಇಲ್ಲಿ ಪಿನ್ ಮಾಡ್ಕೊಳ್ತಾ ಇರಿ. ಪ್ರತಿ ಸಲ ಟ್ವಿಸ್ಟ್ ಮಾಡಿದಾಗೆಲ್ಲ ಪಿನ್ ಮಾಡ್ತೀವಿ? ಹೌದು, ಯಾಕಂದ್ರೆ ಓಪನ್ ಆಗುತ್ತಲ್ಲ. ಹೌದು. ಎಷ್ಟು ಟ್ವಿಸ್ಟ್ ಮಾಡ್ಕೊಬಹುದು ನೀವೀಗ? 4 to 5 ಮಾಡ್ಕೋಬೋದು. ಸೊ ಟ್ವಿಸ್ಟ್ ಮಾಡಾದ್ಮೇಲೆ ಸ್ವಲ್ಪ ಈ ಥರ ಬುಷಿ ಥರ ಮಾಡ್ಕೊಂಡಾಗ ಒಂದು ಲುಕ್ ಚೆನ್ನಾಗಿ ಬರುತ್ತೆ. ಸೊ ಟ್ವಿಸ್ಟ್ ಮಾಡಿಕೊಂಡು ಸೊ ನೋಡಿ ಇಲ್ಲಿ ಈ ಥರ ಆದರೆ ಟೈಟ್ ಆಗಿಬಿಡುತ್ತಲ್ಲ. ಸೊ ಏನು ಮಾಡಿ, ಸ್ವಲ್ಪ ಇದನ್ನು ಪಿನ್ ಹಾಕೋದಕ್ಕಿಂತ ಮುಂಚೆ ಸ್ವಲ್ಪ ಈ ಥರ ಲೂಸ್ ಮಾಡ್ಕೊಳ್ಳಿ. ಫುಲ್ ಹೇರ್ಸ್ ಇಲ್ಲಿವರೆಗೂ ಟ್ವಿಸ್ಟ್ ಮಾಡ್ಕೊಂಡು ಬರಬೇಕು. ಸೊ ಇವಾಗ ಇದು ಎಲ್ಲ ರೋಲ್ ಆಗಿದೆ. ಸೊ ರೋಲ್ ಆದಮೇಲೆ ಏನು ಮಾಡಿ, ಸ್ಪ್ರೇ ಮಾಡಿಬಿಡಿ. ನೋಡಿ, ಸ್ಪ್ರೇ ಮಾಡೋದ್ರಿಂದ ಏನಾಗುತ್ತೆ ಅಡ್ವಾಂಟೇಜ್ ಅಂದರೆ ಹೇರ್ಗೆ ಶೈನಿಂಗು ಬರುತ್ತೆ, ಒಂದು ಸ್ಟಿಕ್ ಆನ್ ಕೂಡ ಆಗುತ್ತೆ. ಸೊ ಇದೇನು ಮಾಡಿ, ಇದಾದಮೇಲೆ ಇದನ್ನು ಕಂಪ್ಲೀಟ್ ಮಾಡ್ಕೊಳ್ಳೋಣ. ನೋಡಿ ಇದೇನಾಗುತ್ತೆ, ಈಗ ಫ್ಲ್ಯಾಟ್ ಆಗಿಬಿಡುತ್ತಲ್ಲ. ಸೊ ಅದಕ್ಕೆ ಏನು ಮಾಡಿ, ಸ್ವಲ್ಪ ಹೇರ್ನ ಬ್ಯಾಕ್ ಕೋಮಿಂಗ್ ಮಾಡ್ಕೊಳ್ಳಿ. ಸೊ ಬ್ಯಾಕ್ ಕೋಮಿಂಗ್ ಮಾಡೋದ್ರೆ ಪಫಿನೂ ಇರುತ್ತೆ, ಸೊ ಲಾಂಗ್ ಸ್ಟೇ ಕೂಡ ಇರುತ್ತೆ. ಸ್ವಲ್ಪ ಪಫಿ ಮಾಡಿಕೊಂಡು ಸಾಫ್ಟ್ ಕೋಮಿಂಗ್ ಮಾಡ್ಕೊಳ್ಳಿ. ಆದಷ್ಟು ಇದನ್ನು ಲೂಸಾಗೆ ಬಿಡಬೇಕು ಮಸಿ ಬೆನ್ಗೆ. ಸೊ ಈ ಥರ ಮಾಡಿಕೊಂಡು ಮತ್ತೆ ಸ್ಪ್ರೇ ಮಾಡ್ಕೊಳ್ಳಿ.
ಈಗ ಫ್ರಂಟ್ ಆಗಿದೆ, ನೋಡಿ ಬ್ಯಾಕ್ ಆಗಿದೆ, ಪ್ಲಸ್ ಸೈಡ್ ಕೂಡ ಕಂಪ್ಲೀಟ್ ಆಗಿದೆ. ಈಗ ಮೇಯ್ನ್ ಏನಿದೆ ಬನ್ ಹಾಕೋಣ. ಸೊ ಬನ್ನಿಗೆ ಆದಷ್ಟು ಕಂಫರ್ಟಬಲ್ ಅಂತಂದರೆ ನಿಮಗೆ ರೈಟ್ ಸೈಡ್ ಕಂಫರ್ಟಬಲ್ ಇರುತ್ತೆ. ಸೊ ಹೇರ್ಸ್ನೆಲ್ಲ ಫುಲ್ಲು ರೈಟ್ ಸೈಡಿಗೆ ತೊಗೊಳ್ಳಿ. ಹೇರ್ಸ್ ರೈಟ್ ಸೈಡ್ ತೊಗೊಂಡು ಒಂದು ಪೋನಿ ಹಾಕ್ಕೊಳ್ಳಿ. ಪೋನಿ ಏನಂದರೆ ಟೈಟಾಗಿರಬೇಕು, ಒಂದು ಅಟ್ಲೀಸ್ಟ್ ಒಂದು ಡಬಲ್ ರಬ್ಬರ್ ಬ್ಯಾಂಡ್ ಹಾಕಿದಾಗ ಸ್ವಲ್ಪ ಟೈಟ್ ಇರುತ್ತೆ. ಸೊ ಪೋನಿ ಹಾಕ್ಕೊಂಡು ಆದಮೇಲೆ ಈ ಬನ್ ಏನು ಬರುತ್ತೆ, ಹೇರ್ ಬನ್ನು, ಹೇರ್ಸ್ನ ಒಳಗಡೆಯಿಂದ ಹೊರಗಡೆಗೆ ತಗೊಳ್ಳಿ. ಈ ಥರ ಫಿಕ್ಸ್ ಆಗುತ್ತೆ. ಸೊ ಇದೇನು ಮಾಡಬೇಕು, ನೀವು ಈ ಹೇರ್ಗೂ ಮತ್ತು ಈ ಹೇರ್ಗೂ ಕನೆಕ್ಟ್ ಮಾಡಬೇಕು. ಅಂದರೆ ಅದಕ್ಕೆ ಯು ಪಿನ್ ಯೂಸ್ ಮಾಡಿ. ಯು ಪಿನ್ನ ಈ ಹೇರು ಮತ್ತು ವಿತ್ ಬನ್ನನ್ನು ಸೊ ಅದು ಫಿಟ್ಟಾಗಿ ಕೂರುತ್ತೆ. ಸೊ ಜಾರು ಬೀಳೋದಿಲ್ಲ. ಇದಕ್ಕೊಂದು ಸ್ವಲ್ಪ ಒಂದು 7-8 ಪಿನ್ನೆ ಹಾಕಿ, ಯಾಕಂದರೆ ಇದು ಲಾಂಗ್ ಸ್ಟೇ ಆಗಿರಬೇಕಲ್ವ. ಸೊ ಅವರಿಗೆ ಲೂಸ್ ಆಗಬಾರ್ದು. ಸೊ ಈಗ ಬನ್ನು ಫಿಕ್ಸ್ ಆಗಿದೆ. ಸೊ ಫಿಕ್ಸ್ ಆದಮೇಲೆ ಈ ರಿಮೈನಿಂಗ್ ಹೇರ್ ಏನು ಮಾಡಬೇಕು, ಇದನ್ನು ಸ್ವಲ್ಪ ಮೇಲೆ ಲಿಫ್ಟ್ ಮಾಡಿ, ಈ ಥರ ಮೇಲೆ ಲಿಫ್ಟ್ ಮಾಡಿ ಸ್ವಲ್ಪ ಅವ್ರಿಗೆ ಬೆಂಡ್ ಮಾಡೋಕ್ಕೆ ಹೇಳಬೇಕು. ಸ್ವಲ್ಪ ಬೆಂಡ್ ಮಾಡಾದ್ಮೇಲೆ ಈ ಹೇರ್ಸ್ನ ಫುಲ್ಲು ಕವರ್ ಮಾಡಬೇಕು. ಸ್ಪ್ರೆಡ್ ಮಾಡಿಕೊಂಡು ರಬ್ಬರ್ ಬ್ಯಾಂಡನ್ನ ಹಾಕ್ತೀರಾ? ಹಾಂ. ಆಮೇಲೆ ನಿಧಾನಕ್ಕೆ ಈ ಹೇರ್ಸ್ ಏನು ಮಿಕ್ಕಿದೆಯಲ್ಲ ಇದನ್ನು ಒಂದು ಕಡೆ ತೊಗೊಂಡ್ಬಿಡಿ. ಸೊ ಈಗ ಈ ರಿಮೈನಿಂಗ್ ಹೇರ್ ಏನಿದೆ ಇದನ್ನು ಬೇಕಾದ್ರೆ ಡೈರೆಕ್ಟ್ ತೊಗೊಂಡು ಫಿಕ್ಸ್ ಮಾಡಿಬಿಡೋದು ಸಿಂಪಲ್ಲಾಗಿ ಬೇಕಂದರೆ. ಇನ್ನು ಸ್ವಲ್ಪ ಗ್ರ್ಯಾಂಡಾಗಿ ಬೇಕಂದರೆ ಈ ಹೇರ್ಸ್ ಏನೇನು ಮಿಕ್ಕಿದೆ ಇದನ್ನೆಲ್ಲ ಫುಲ್ಲು ರೋಲ್ ಮಾಡಿಕೊಂಡು ಇದ್ರ ಮೇಲೆ ಫಿಕ್ಸ್ ಮಾಡ್ಕೋಬೋದು. ಸೊ ಈ ಥರ ಡಿಸೆಂಟಾಗಿ ಸ್ವಲ್ಪ ಬೇಕಂದರೆ ನೋಡಿ ಈ ಥರ ರೋಲ್ ಮಾಡಿಕೊಂಡು ಇದ್ರ ಮೇಲೆ ಫಿಕ್ಸ್ ಮಾಡ್ಬೋದು. ಯು ಪಿನ್ಸ್ ಯೂಸ್ ಮಾಡಿ ಫಿಕ್ಸ್ ಮಾಡಬೇಕು, ಹೇರ್ ಪಿನ್ಸ್ ಯೂಸ್ ಮಾಡಬಾರ್ದು. ಮತ್ತು ಇದೇ ಥರ ಏನು ಹೇರ್ಸ್ ಮಿಕ್ಕಿದೆ ಇದೆಲ್ಲನೂ ಫುಲ್ಲು ರೋಲ್ ಟೈಪು ಫಿಕ್ಸ್ ಮಾಡಬೇಕು. ನೋಡಿ ಈಗ ಫುಲ್ಲು ರೋಲ್ಸ್ ಹಾಕಾದ್ಮೇಲೆ ಒಂದು ಗೆಟಪ್ ಇಷ್ಟು ಚೆನ್ನಾಗಿ ಬಂದಿದೆ. ಸೊ ಇದಾದಮೇಲೆ ಇವಾಗ ಹೇರ್ ಸ್ಟೈಲ್ ಕಂಪ್ಲೀಟ್ ಆಗಿದೆ. ಸೊ ಇದಾದಮೇಲೆ ನಾವು ಡೆಕೋರೇಟಿವ್ ಏನು ಬೇಕಾದರೂ ಹಾಕೊಬೋದು. ಒರಿಜಿನಲ್ ಫ್ಲವರ್ಸ್ ಹಾಕೊಬೋದು, ಮತ್ತು ಇಲ್ಲೊಂದು ಡೆಕೋರೇಟಿವ್ ಥಿಂಗ್ಸ್ ಎಲ್ಲ ಬರುತ್ತಲ್ಲ ಅದನ್ನೆಲ್ಲ ಹಾಕೊಬೋದು. ಇವನ್ ಬೀಡ್ಸು ಏನಾದರೂ ಹಾಕೊಬೋದು. ಒಟ್ಟಾರೆ ನಮ್ಮ ವೀಕ್ಷಕರಿಗೆ ಒಂದು ಬ್ಯೂಟಿಫುಲ್ ಆಗಿರುವಂಥ ಜೊತೆಗೆ ಟ್ರೆಂಡಿ ಆಗಿರುವಂಥ ಹೇರ್ ಸ್ಟೈಲ್ ನೀವು ತೋರಿಸ್ಕೊಟ್ಟಿದ್ದೀರಾ ಸತ್ಯ ಅವರೇ. ಥ್ಯಾಂಕ್ ಯು ಸೋ ಮಚ್ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ಥ್ಯಾಂಕ್ ಯು.